ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಸಿರುಗುಪ್ಪ ಬಳ್ಳಾರಿ ಜಿಲ್ಲೆ. ಮುಖ್ಯಾಂಶಗಳು: ಎಸ್ಸಿ ಎಸ್ಪಿ ಟಿಎಸ್ಪಿ ಉಪ ಯೋಜನೆ ದಲಿತರ ಹಣ ವಂಚನೆ ವಿರೋಧಿಸಿ ಆಗಸ್ಟ್ 9, 2020. ವಾರ್ತೆ ವಿವರ. ದಲಿತರ ಮೂಗಿಗೆ ತುಪ್ಪ ಸವರುವ ರಾಜ್ಯ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ದಲಿತರ ಹಣವನ್ನು ವರ್ಗಾವಣೆ ಮಾಡುವ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಎಸ್ಸಿ ಎಸ್ಪಿ ಟಿಎಸ್ಪಿ ಉಪಯೋಜನೆ ಹಣ ದಲಿತರ ಕುಟುಂಬದ ಪ್ರತಿ ಸದಸ್ಯರ ವೈಯಕ್ತಿಕ ಹಣಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಕೂಡಲೇ ತಡೆಗಟ್ಟಿ ಜಾತಿ ಜನಗಣತಿ ವರದಿಯನ್ನು ರಾಜ್ಯ ಶೀಘ್ರವೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತಾ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಮಾನ್ಯ ಶ್ರೀ ತಹಸೀಲ್ದಾರರ ಕಚೇರಿ ಮುಂದೆ ಹೋರಾಟ ಮಾಡಿ ತಹಸೀಲ್ದಾರರ ಮೂಲಕ ಮಾನ್ಯ ಶ್ರೀ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು DHS ಸಂಘದ ಅಧ್ಯಕ್ಷರಾದ BL ಈರಣ್ಣ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ V ಗುರುಸ್ವಾಮಿ ಮತ್ತು CITUನ ಸಂಚಾಲಕರಾದಂತಹ HB ಓಬಳೇಶಪ್ಪ ಮತ್ತು B ಸುರೇಶ ಇವರುಗಳು ಸಂಪೂರ್ಣವಾದ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಹಣವನ್ನು ಲೂಟಿ ಮಾಡಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸೇರಿಕೊಂಡು ಸುಮಾರು ಅಂದರೆ 14,282.38 ಕೋಟಿ ಟೋಟಲ್ ರೊಕ್ಕವನ್ನು ಅಂದರೆ 2024ರಲ್ಲಿ ಈ ಹಣ ಲೂಟಿಯಾಗಿದ್ದು ಮತ್ತು 2023ರಲ್ಲಿ 11 ಕೋಟಿ ಹಣವನ್ನು ಲೂಟಿ ಮಾಡಿದ್ದು ಒಟ್ಟಾರೆಯಾಗಿ 25,396.38 ಕೋಟಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದ್ದಾರೆ. ಎಸ್ಸಿ ಎಸ್ಟಿ ಟಿಎಸ್ಪಿ ಕಾಯ್ದೆ 7C ಕಾಯ್ದೆಯನ್ನು ಜಾರಿಗೊಳಿಸಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಇಂದು ದೂರಿದರು. ಇದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ, ಭಾಗ್ಯಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗೆ ಮತ್ತು ಗೃಹಜ್ಯೋತಿ ಯೋಜನೆಗೆ ಇನ್ನೂ ಹಲವಾರು ರೀತಿಯಂತಹ ಅಂದರೆ ಗೃಹಜ್ಯೋತಿ ಸಂಪೂರ್ಣವಾಗಿ ಈಗಾಗಲೇ ರಾಜ್ಯ ಸರ್ಕಾರ ದಲಿತರಿಗೆ ಬಂದಿರತಕ್ಕಂಥ ಯೋಜನೆಯ ಹಣವನ್ನು ಸಂಪೂರ್ಣವಾಗಿ 14,282.38 ಕೋಟಿ ಬಳಕೆ ಮಾಡಿದ್ದಾರೆ. ಇವರಿಗೆ ಸಾವಿರಾರು ಕೋಟಿ ಹಣ ಬೇರೆ ಬೇರೆ ಕೆಲಸಗಳಿಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಬಹಿರಂಗವಾಗಿ ಇಂದು ತಹಸೀಲ್ದಾರರ ಕಚೇರಿ ಮುಂದೆ ಸಂಗಾತಿಗಳು ಮತ್ತು ವಿವಿಧ ಪ್ರಮುಖರು ಆರೋಪಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಹಿತ ಕಾಂಗ್ರೆಸ್ ಪಕ್ಷ ಸಚಿವರಾದ ನಾಗೇಂದ್ರ ಇವರು 94.73 ಕೋಟಿ ಲಪಾಟಿಸಿದ್ದಾರೆ ಎಂದು ನಿಗಮದ ಅಧ್ಯಕ್ಷರಾದ C ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಅಂದರೆ 42 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರುವುದು ಲೆಕ್ಕಗೆ ಸರಿಯಾದ ರೀತಿಯಲ್ಲಿ ಬಹಿರಂಗಪಡಿಸಿಲ್ಲ ಎಂದು ದೂರಿದರು. ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಗಳು ತಕ್ಷಣವೇ ಈ ಹಣವನ್ನು ಈಗಾಗಲೇ ದುರ್ಬಳಕೆ ಮಾಡಿರತಕ್ಕಂಥ ಹಣವನ್ನು ಹೊಂದಿಸಿ ದಲಿತರ ಕ್ಷೇಮ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. KJ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ BL ಈರಣ್ಣ, ಕಾರ್ಯದರ್ಶಿಯಾದ V ಗುರುಸ್ವಾಮಿ, HB ಓಬಳೇಶಪ್ಪ, B ಸುರೇಶ, ಕಾಳಿಂಗಪ್ಪ, ನಾಗರಾಜ ಮತ್ತು ಚೆನ್ನಯ್ಯ ಇನ್ನೂ ಹಲವಾರು ಸಂಗತಿಗಳು ಉಪಸ್ಥಿತರಿದ್ದು ಮನವಿ ಪತ್ರವನ್ನು ಮಾನ್ಯ ಶ್ರೀ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳೇ राज्य सरकार
ರಾಜ್ಯಾದ್ಯಂತ ನಡೆಯುವ ಹೋರಾಟ ಯಶಸ್ವಿಯಾಗಲಿ. ರಾಜ್ಯ ಸರ್ಕಾರದ ನೀತಿಗೆ ಹೋರಾಟ ನಡೆಯುವ ರಾಜ್ಯ ಸರ್ಕಾರದ ನೀತಿ ವಿರುದ್ಧ ಹೋರಾಟ ಯಶಸ್ವಿಯಾಗಲಿ. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಡಿಎಚ್ಎಸ್ ಮುಖಂಡ್ರೆ ಮತ್ತು ನಾನು ದಲಿತ ಮುಖಂಡಾಗಿ ನನ್ನ ಹೆಸರು ಓಬಳೇಶಪ್ಪ ಅಂತೇಳಿ. ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಕಳಿಸಿದ್ರು ಕೂಡ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ. ಬಂಧುಗಳೇ, ನಮ್ಮನ್ನ ಹಳ್ಳಿ ಊರಲ್ಲಿ ಹುಟ್ಟಿದವ್ ನಾನು. ನಮ್ಮನ್ನ ಕಸ ಗುಡಿಸಲಿಕ್ಕೆ, ಕಟ್ಟಿಗೆ ಮಾಡಲಿಕ್ಕೆ ಅವರು ಗುಲಾಮಗಿರಿ ಮಾಡಿ ಪ್ರತಿ ಹಳ್ಳಿಯಲ್ಲಿ ಊರು ಬಗಲೇ ಇರ್ತಾವ, ಮನೆ ಬಗಲ ಇರ್ತಾವ ಹೊಲಗಳು. ಇತ್ತಂತವ್ರಿಗೆ ಯಾಕಿರ್ತಾವ ಹೇಳಿ? ಅವ್ರೇನು ಅಲ್ಲಿಂದ ತಂದಿಲ್ಲ ಕೈಲಾಸದಿಂದ. ನಮ್ಮಂತ ದಲಿತರನ್ನ ಕಸ ಗುಡ್ಲಿಕ್ಕೆ ಮತ್ತು ಬಾವಿ ನೀರು ಹೋದ್ರೆ ಬಾವಿಯಲ್ಲಿ ನೀರು ಆಗ್ತಾ ಇದ್ದಿಲ್ಲ ಆ ಕಾಲಕ್ಕೆ. ನಾನು ಚಿಕ್ಕವನಿದ್ದಾಗ ದಲಿತ ಬಂದಲ್ಲಿ ನಿಂತ್ಕೊಂಡ್ರೆ ಹಳ್ಳಿಗಾಡಿನಲ್ಲಿ ಮಾವ ಹಳ್ಳಿ ಅಂತೇಳಿ ನೀರು ಹಾಕೊಂಡು ಹೋಗ್ಬೇಕು. ಇವತ್ತು ಈ ದೇಶದಲ್ಲಿ ಬೋರ್ವಿಲ್ಲು ಯಾವ ಕಂಡಿಡಿದ್ರು ಅವತ್ತು ಇವತ್ತು. ನಾನು ಹರಿಜನ ಶಾಲೆಯಾಗ ಓದಿನಿ, ದಲಿತರ ಶಾಲೆಯಾಗ ಓದಿನಿ. ದಲಿತರನ್ನ ಕೆಳಮಟ್ಟದಲ್ಲಿ ನೋಡ್ತಾರ. 75 ಭಾರತ ದೇಶಕ್ಕೆ ಸ್ವತಂತ್ರ ಬಂದ್ರು ಕೂಡ ಹಳ್ಳಿ ಮುಂದಕ್ಕೆ ಹೋದ್ರೆ ಮೇಲೆ ಟೇಬಲ್ ಐತೆ, ಕೆಳಗೆ ಟೇಬಲ್ ಐತೆ. ಬಂಧುಗಳೇ, ಮನುಷ್ಯ ಎಲ್ಲ ಒಂದೇ. ಇವತ್ತು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ಧಿಕ್ಕಾರ ಮಾಡ್ತಾನೆ ದೇಶ. ದೇಶದಾದ್ಯಂತ ಏನು ದಲಿತ ಹಕ್ಕುಗಳ ಸಮಿತಿ ದಲಿತರ ಮೇಲೆ ಆಗುತ್ತಿರುವಂತಹ ಅನ್ಯಾಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಬೇಕಂತ ಹೇಳಿ ಇವತ್ತು ಇದಕ್ಕ CITO ಬೆಂಬಲಿತ, ಹಮಾಲಿ ಸಂಘ ಬೆಂಬಲಿತ, ಕೂಲಿಗಾರ ಸಂಘ ಬೆಂಬಲಿತ ಎಲ್ಲರೂ ಸೇರಿ ಇವತ್ತು ಈ ದೇಶದಲ್ಲಿ ದಲಿತರಿಗೆ ಅನ್ಯಾಯ ಆಗುತ್ತಿರುವಂತ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಸ್ನೇಹಿತರೆ, ಈ ದೇಶದಲ್ಲಿ ದಲಿತರಿಗೇನು ಮೀಸಲಾತಿ ಇಟ್ಟು ಏನೋ ಹಣ ಇಟ್ಟಿದ್ದು ರೊಕ್ಕ ಈ ಸರ್ಕಾರದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅದೇ ರೊಕ್ಕ ತಗೊಂಡು ಏನು ಎಲೆಕ್ಷನ್ದಲ್ಲಿ ಅವ್ರು ಏನೋ ಒಂದು ಆಶ್ವಾಸನೆ ಕೊಟ್ಟಿರ್ತಾರಲ್ಲ, ಆ ಆಶ್ವಾಸನೆಗೋಸ್ಕರ ಬಳಸ್ತಿರ್ತಾರ. ದಲಿತರಿಗೆ ಇದ್ದಿದ್ದು ರೊಕ್ಕ ಅದಕ್ಕೆ ಬಳಸಕ ಇವರು ಮಾಡಬಾರದು, ದಲಿತರಿಗೆ ಕೊಡ್ಬೇಕಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಈ ರಾಜ್ಯಾಂತ ಹೋರಾಟ ಯಶಸ್ವಿಯಾಗಬೇಕಂತ ನಾವು ಹೇಳ್ತಾ, ಸ್ನೇಹಿತರೆ, ಈ ದೇಶದಲ್ಲಿ ಏನು ಬಡ ಮಕ್ಕಳು, ತಂದೆ ತಾಯಿ ಇಲ್ಲಿದ್ದ ಮಕ್ಕಳು, ಅವ್ರಿಗೆ ಏನು ವರ್ಷಕ್ಕೆ ಒಂದು 4,000 ರೂಪಾಯಿ ಕೊಡಬೇಕಂತ ಹೇಳಿ ಸರ್ಕಾರ ಹಿಂದೆ ತೀರ್ಮಾನ ಆಗಿದ್ದದು. ಆದ್ರೂ ಕೂಡ ಇಲ್ಲಿವರೆಗೂ ಯಾವ ದಲಿತ ಅನಾಥ ಮಕ್ಕಳಿಗೆ ಈ ಕೊಡ್ತಾ ಇಲ್ಲ ಸರ್ಕಾರ. ಏನೋ ಅವ್ರ ಪಾಡಿಗಾಗಿ ಯಾವಾಗಲೂ ನಾವು ಮೀಸಲಾತಿರ್ತೀವಿ, ಅವ್ರಿಗೆ ಇಷ್ಟು ಹಣ ಕೊಡ್ತೀವಿ, ಇವ್ರಿಗೆ ಇಷ್ಟು ಕೋಟಿ ಕೊಡ್ತೀವಿ, ಅಷ್ಟು ಕೋಟಿ ಕೊಡ್ತೀವಿ ಅಂತ ಹೇಳಿ ದಲಿತರಿಗೆ ಮೀಸಲಾತಿ ರೊಕ್ಕ ಬಳಸ್ತಾ ಇದ್ದಾರ. ಬಾಬಾ ಅಂಬೇಡ್ಕರ್ ಅವರು ಏನು ನಾವು ಕಾನೂನು ಪ್ರಕಾರವಾಗಿ ನಮ್ಗೆ ಭಾಗ ನಮ್ಗೆ ಕೊಡ್ಬೇಕಂತ ಹೇಳಿ ಇವತ್ತು ನಾವು ದೇಶದಾದ್ಯಂತ ಹೋರಾಟ ಮಾಡ್ತಾ ಇವತ್ತು ಸಿರುಗುಪ್ಪ ತಾಲೂಕದಲ್ಲಿ ಕೂಡ ಏನು ತಹಸೀಲ್ದಾರ್ನಿಂದ ಡಿಸಿದವ್ರದ್ದು ಮುಖ್ಯಮಂತ್ರಿ ಕೂಡ ಕೊಡ್ಬೇಕಂತ ಹೇಳಿ ಇವತ್ತು ನಾವು ಒಂದು ಮನೆ ಪಾತ್ರ ಕೊಡ್ತಾ ಇದ್ದೀವಿ. ಯಾವಾಗಲೇ ನಾವು ಸಭೆ ಮಾಡಬೇಕಾಗಿತ್ತು. ಇದು ಬಹಳಷ್ಟು ತಡವಾಗಿ ಆದರೂ ಕೂಡ ನಮ್ಮ ದಲಿತ ಹಕ್ಕುಗಳ ಹೋರಾಟ ಸಮಿತಿ ವತಿಯಲ್ಲಿ ಪ್ರಾರಂಭ ಮಾಡಿದ ಬಹಳ ಅರ್ಥಪೂರ್ಣವಾದಂಥ ಹೋರಾಟ. ಬಂಧುಗಳೇ, ನಾವು ಏನು ಬಹಳ ಹೆಚ್ಚಿನ ಮಾತು ಹೇಳೋದಾಗಬೇಕಾಗಿಲ್ಲ. ಕೇಂದ್ರ ಸರ್ಕಾರ 2014ರಿಂದ 2024ರವರೆಗೆ ನಾವೇನು 10-15 ವರ್ಷ ಆಡಳಿತ ನಡೆಸಿದ್ರು ಕೇಂದ್ರ ಸರ್ಕಾರ. ಆ 10 ವರ್ಷದ ಒಳಗಡೆ ಈ ದಲಿತಗಳಿಗೆ ಕೇಂದ್ರ ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು 2,75,000 ಕೋಟಿ ಮಾತ್ರ. ನೀವು ಒಂದೇ ಅರ್ಥ ಮಾಡ್ಕೋಬೇಕು. 14 ವರ್ಷ 10 ವರ್ಷಗಳ ಕಾಲ ಅವರು ರಾಜ್ಯಭಾರ ಮಾಡಿ ಕೇಂದ್ರದಲ್ಲಿ ಮಾಡಿದರೆ
2014ರಿಂದ 2024ರವರೆಗೆಲ್ಲ ದಲಿತರುಗಳನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ, ದಲಿತರ ಏಳಿಗೆಗಾಗಿ ಕೇಂದ್ರ ಸರ್ಕಾರ ರೊಕ್ಕ ಖರ್ಚು ಮಾಡಿರೋದು ಕೇವಲ 2,75,00,000 ಕೋಟಿ ಮಾತ್ರ. ದೇಶದಲ್ಲಿ ನಮ್ಮ ದಲಿತರು ಎಷ್ಟು ಕೋಟಿ ಜನಸಂಖ್ಯೆ ಇದ್ದೀವಿ ನಮ್ಮ ಭಾರತ ದೇಶದಲ್ಲಿ. ಆದರೆ ಅದನ್ನು ಅರ್ಥ ಮಾಡಲಿಲ್ಲ BJP ಸರ್ಕಾರ ಕೇಂದ್ರದ್ದು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ಮೇಲೆ, ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರು ಹೇಳಿದರು ನಮ್ಮ ಇವ್ರಿಗೆ 1,000 ಕೋಟಿ ರೂಪಾಯಿನ ನಾವು ತಂದಿರ್ತೀವಿ ಅಂತ. ಆದರೆ 1,000 ಕೋಟಿ ತೆಗೆದಿಟ್ಟು ಆ ಕೊಟ್ಟಿರ್ತಕ್ಕಂಥ 39,121.46 ಕೋಟಿನ ಏನು ಮೀಸಲು ಇಟ್ಟಿದ್ರು ಕೇಂದ್ರ ರಾಜ್ಯ ಸರ್ಕಾರದವರು, ಅದನ್ನೆಲ್ಲರೂ DHS ದಲಿತರಿಗೆ ಬಳಸಲಾರ್ದೇನೆ ಇವತ್ತು ಗೃಹ ಭಾಗ್ಯ, ಅನ್ನಭಾಗ್ಯ ಮತ್ತು ಅವನ ಶಕ್ತಿ ಯೋಜನೆಗಳಿಗೇನೆ ಇವರು ಸುಮಾರು 11,000 ಕೋಟಿನ ಈ ಒಂದು SC/ST ಬರ್ತಕ್ಕಂಥ ರೊಕ್ಕನ ದುರುಪಯೋಗ ಮಾಡಿರ್ತಕ್ಕಂಥದ್ದನ್ನು ನಾವು ಘಟಾಖಂಡಿತವಾಗಿ ಕಾಂಗ್ರೆಸ್ನ ವಿರೋಧ ಮಾಡ್ತಾ ಇದ್ದೀವಿ ಇವತ್ತು. ಹಾಗಾಗಿ ಇವತ್ತು ನಮ್ಮ ಇಲ್ಲಿಂದ ಏನು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ನಾಗೇಂದ್ರ ಅವರು ಏನು 1.88 ಅಂದರೆ 188 ಕೋಟಿ ರೂಪಾಯಿ ಏನು ಅವ್ಯವಹಾರ ನಡೆಸಿದ್ರು, ಅದರಲ್ಲಿ 94.73 ಕೋಟಿ ಅವ್ರು ಸ್ವಂತ ಬಳಸ್ಕೊಂಡಿದ್ದಾರೆ. ಅವರು ಆ ರೊಕ್ಕನ ವಾಪಸ್ ಮಾಡಬೇಕು, ಅಂಥವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕಲ್ಲ, ಯಾರೇ ಆ ಪಕ್ಷದವರಾಗಿರಲಿ ಅಂತಕ್ಕಂಥದ್ದು ಇವತ್ತಿನ ಹೋರಾಟದ ಭಾಳ ಮುಖ್ಯವಾದಂಥ ಹೋರಾಟ ಇದೆ. ಹಾಗಾಗಿ ಎಲ್ಲ ನಮ್ಮ DHS ಇದು ತಾತ್ಕಾಲಿಕವಾಗಿ ನಾವು ದಿಢೀರ್ನ ಬಂದಿರತಕ್ಕಂಥದ್ದು ನಮ್ಮ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿ ನಾವು ಮಾಡಬೇಕಾದ್ರೆ ದೊಡ್ಡ ಹೋರಾಟ ಆಗ್ತದೆ. ಶಾಂತಿಯುತವಾಗಿ ಏನು ನಮ್ಮ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ನಾವು ಇಷ್ಟು ಜನ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮಾನ್ಯ ಅಧಿಕಾರಿಗಳು ಈ ಮನವಿ ಪತ್ರನ ಸ್ವೀಕರಿಸಿ ರಾಜ್ಯ ಕೇಂದ್ರಗಳಿಗೆ ತಾವು ಕಳಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್